ನಮ್ಮ ಜೊತೆ ಮಾತನಾಡಲಿಕ್ಕೆ ಪ್ರಮೀಳಾ ಜೋಶಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಹಿರಿಯ ನಟಿ. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್, ಯಾವ ರೀತಿ ನೆನಪಿಸ್ಕೊಳ್ತೀರಾ ಬ್ಯಾಂಕರ್ ಜನಾರ್ದನ್ ರವರನ್ನ ಈ ಸಂದರ್ಭದಲ್ಲಿ? ಸಂದರ್ಭ ಕೇಳೋದಕ್ಕೆ ದುಃಖ ಆಗುತ್ತೆ, ಬಹಳ ಬೇಸರ ಆಗುತ್ತೆ, ಮನಸ್ಸಿಗೆ ನೋವಾಗುವಂತ ವಿಷಯಗಳು ಇವೆಲ್ಲನೂ. ವಿಷಯ ಕೇಳಿದಾಗ ಅವರು ಬಹಳ ವರ್ಷಗಳಿಂದ ಇಂಡಸ್ಟ್ರಿಗೆ ಬಂದಾಗಿಂದನೂ ಒಳ್ಳೆ ತುಂಬಾ ಪರಿಚಯಸ್ಥರು. ಅವರು ಬಹಳ ಒಳ್ಳೆ ನಾವು ಪರಿಚಯ ಅನ್ನೋದಕ್ಕಿಂತ ಅಷ್ಟು ಒಳ್ಳೆ ಫ್ರೆಂಡ್ ಆಗಿ ನಾವೆಲ್ಲ ಕಾಲ ಕಳೆದಿದ್ದೀವಿ. ಅವ್ರ ಸಿನಿಮಾದಲ್ಲಿ ಅಷ್ಟೇ ಅಲ್ಲ, ಸಿನಿಮಾದಲ್ಲೇ ಅಷ್ಟೇ ಫ್ರೆಂಡ್ ಆಗಿ ಎಲ್ಲರ ಜೊತೆಲಿ ಬಹಳ ಚೆನ್ನಾಗಿರ್ತಾ ಇದ್ರು. ಅವ್ರು ಇದ್ದ ಕಡೆಗೆ ನಗು ತೇಲಾಡೋದು, ಏನಾದ್ರೂ ಒಂದು ತಮಾಷೆ ಮಾಡಿ ಬೇರೆಯವರ ನೋವನ್ನ ಅವ್ರು ಮರೆಸ್ತಾ ಇದ್ರು. ಆ ರೀತಿ ಮಾತಾಡ್ತಾ ಇದ್ರು. ಬಹಳ ಒಳ್ಳೆ ವ್ಯಕ್ತಿ ಅವರು, ಬಹಳ ಒಳ್ಳೆ ಗುಣ ಇತ್ತು ಅವರಲ್ಲಿ. ಒಬ್ರಿಗೊಬ್ರು ಸಹಕಾರ ಮಾಡೋ ಬುದ್ಧಿ ಅವರಲ್ಲಿ ತುಂಬಾ ಇತ್ತು. ನಾನ್ ನೋಡ್ದ ಹಾಗೆ ತುಂಬಾನೇ ಇತ್ತು. ಯಾರಾದ್ರೂ ಕಲಾವಿದರಿಗೆ ತೊಂದರೆ ಆದಾಗ ಅವರು ಬೇಗ ಸ್ಪಂದಿಸ್ತಿದ್ರು, ಬಹಳ ಬೇಗ ಸ್ಪಂದನೆ ಮಾಡ್ತಾ ಇದ್ರು. ಸೊ ಇವತ್ತಿನ ಈ ವಿಷಯ ಕೇಳಿದಾಗ ನಿಜಾಗ್ಲೂ ಮನಸ್ಸಿಗೆ ತುಂಬಾ ನೋವಾಯಿತು. ಅವರು ಬರೀ ಸಿನಿಮಾದಲ್ಲಿ ಅಷ್ಟೇ ಅಲ್ಲ, ನಾವು ನಾಟಕ ಕಂಪನಿಗಳಿಗೆ ಹೋಗ್ತಾ ಇದ್ವು, ಅವಾಗೂ ಸಹ ಅವರು ನಮ್ಮ ಜೊತೆಯಲ್ಲಿ ಬರೋರು. ಅಲ್ಲೂ ಸಹ ಎಷ್ಟು ಚೆನ್ನಾಗಿ ಅವ್ರ ಬಗ್ಗೆ ಎಷ್ಟು ಒಳ್ಳೆ ಅಭಿಪ್ರಾಯ, ಅವ್ರ ಗೌರವದಿಂದ ಜನ ಎಷ್ಟು ಕಾಣ್ತಿದ್ರು ಅಂದ್ರೆ, ಅವ್ರ ಸೀಟ್ ಬಂದಾಗ ಅಷ್ಟು ಎಂಜಾಯ್ ಮಾಡೋರು. ನಮಗ ನಾಟಕಗಳು ಅಷ್ಟು ಚೆನ್ನಾಗಿ ನಡೀತಾ ಇತ್ತು ಆ ಟೈಮಲ್ಲೆಲ್ಲ ಅವರೆಲ್ಲರೂ ಇದ್ದಾಗ. ಸೊ ಈ ರೀತಿಯಲ್ಲಿ ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ವು ಆ ಸಂದರ್ಭಗಳಲ್ಲಿ. ನಿಜವಾಗ್ಲೂ ಒಂಥರ ಮನ್ಸಿಗೆ ನೋವಾಗುತ್ತೆ. ಅಯ್ಯೋ ಇಲ್ವಾ. ಓಕೆ, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡೋದಕ್ಕಾಗಿ. ಇನ್ನು ಪ್ರಮೀಳಾ ಜೋಶಿ ಅವರು ಕೂಡ ಹೇಳ್ತಾ ಇದ್ರು ಅವರ ಒಡನಾಟ ಯಾವ ರೀತಿಯಾಗಿ ಇತ್ತು, ನಾಟಕಗಳಲ್ಲೂ ಕೂಡ ಅವರು ಭಾಗವಹಿಸಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ರು, ಅವರು ಯಾವ ರೀತಿಯಾಗಿ ನಯ ವಿನಯದಿಂದ ಇರ್ತಾ ಇದ್ರು, ನಾಜುಕಿನಿಂದ ಇರ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಅಂದರೆ ಪ್ರತಿಯೊಬ್ಬರೂ ಕೂಡ ಹಿರಿಯ ಕಲಾವಿದರು ಹೇಳ್ತಾರಲ್ಲ, ಜನಾರ್ದನ್ ಅವರ ರೀತಿಯಾಗಿ ಮತ್ತೊಬ್ಬ ಕಲಾವಿದ ಹುಟ್ಕೊಳ್ಳೋದಕ್ಕೆ ಯಾವತ್ತಿಗೂ ಸಾಧ್ಯ ಆಗೋದಿಲ್ಲ. ಅಂತಹ ಪೋಷಕ ನಟ, ಮತ್ತು ಅವರು ಯಾವಾಗಲೂ ಲೈವ್ಲಿ ಆಗಿರ್ತಾ ಇದ್ರು, ಆ್ಯಕ್ಟಿವ್ ಆಗಿರ್ತಾ ಇದ್ರು. ಸೆಟ್ಟಿಗೆ ಬಂದಂತಹ ಸಂದರ್ಭದಲ್ಲಿ, ಸಮಯ ಅಂತ ಬಂದಂತಹ ಸಂದರ್ಭದಲ್ಲಿ ಯಾವತ್ತೂ ಕೂಡ ಅವರು ಅದನ್ನು ಮೀರಿ ಬಂದಂಥದ್ದು ಹಿಸ್ಟ್ರಿಲೇ ಇಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ರು.